ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಹೋಗ್ತಿರೋದು ಒಂದು ರಿವೆಂಜ್ ಸ್ಟೋರಿನ ನೋಡೋದಕ್ಕೆ. ಅದೇನಂತ ಹೇಳ್ತೀನಿ ಬನ್ನಿ. ಹೋಗೋಕ್ಕೆ ಮುಂಚೆ ನಮ್ಮ ಗಾಡಿಗೆ ಸ್ವಲ್ಪ ಊಟ ಹಾಕಬೇಕಿತ್ತು. ಈ ಗಾಡಿಗೆ ಊಟ ಹಾಕಿ ನಾನು ಊಟ ಮಾಡೋದೇ ಮರ್ತೋಗಿದ್ದೀನಿ. ಬಟ್ ಏನೂ ಮಾಡೋದಕ್ಕಾಗಲ್ಲ. ನಾವು ಹೆಂಗೆ ಎನರ್ಜಿ ಆಗಿರ್ತೀವೋ ಹಂಗೆ ನಮ್ಮ ಗಾಡಿನ ಎನರ್ಜಿ ಆಗಿರಬೇಕು ಅಂದರೆ ಊಟ ಹಾಕಲೇಬೇಕು. ಸೊ ಹೊಟ್ಟೆ ತುಂಬ ಊಟ ಹಾಕಿಸಿ ಅಲ್ಲಿಂದ ಹೊರಟ್ವಿ. ರೋಡೆಲ್ಲ ಖಾಲಿ. ಸೊ ಕೊನೆಗೂ ನಮ್ಮ ಡೆಸ್ಟಿನೇಷನ್ ನಾವು ತಲುಪಿದ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಯೂನಿಕಾರ್ನ್ ಕಾಣಿಸ್ತು. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ಇಡೀ ಮಾಲ್ನ. ಏನು ಸ್ಪೆಷಲ್ ಈವೆಂಟ್ ಇಲ್ಲ ಅಂದ್ರೂ ಈ ಥರ ಡೆಕೋರ್ ಮಾಡಿದ್ದಾರೆ ಅಂದರೆ ಇನ್ನು ಈವೆಂಟ್ಸ್ಗಳಿದ್ರೆ ಏನು ಮಾಡ್ಬೋದು. ಒಳಗಡೆ ಹೋಗಿ ಟೈಮ್ ನೋಡ್ತಿದ್ದಂಗೆ ಇಟ್ ವಾಸ್ ಆಲ್ರೆಡಿ 10. ಅಷ್ಟೊತ್ತಿಗೆ ನಮ್ಮ ಅಣ್ಣನೂ ಅಲ್ಲಿ ಬಂದಿದ್ರು. ಅವ್ರಿಗೊಂದು ನಮಸ್ಕಾರ ಮಾಡಿ ವೆಲ್ಕಮ್ ಮಾಡಿಕೊಂಡು ಹೊರಟ್ವಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಮೂವಿಗೆ ಹೋಗ್ತಾ ಇದ್ದೀನಿ ಅಂದರೆ ಆ ಎಕ್ಸೈಟ್ಮೆಂಟೇ ಬೇರೆ. ನಿಮಗೂ ಆ ಥರ ಎಕ್ಸೈಟ್ಮೆಂಟ್ ಇದೆಯಾ? ಕಮೆಂಟ್ ಮಾಡಿ. ಹಾಗೆ ಒಳಗೆ ಹೋಗ್ತಿದ್ದಂಗೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಈ ಟಾಕ್ಸಿಕ್ ಪೋಸ್ಟರ್. ಇಷ್ಟೊತ್ತಿಗೆ ಆಲ್ರೆಡಿ ಆ ಮೂವಿನ ನಾನು ನೋಡಬೇಕಿತ್ತು. ಬಟ್ ಎನಿವೇಸ್, June 4th ಎಲ್ಲರೂ ರೆಡಿ ಆಗಿರಿ. ಎಲ್ಲ ಆನ್ ಟೈಮ್ ಹೋಗ್ತೀನೋ ಗೊತ್ತಿಲ್ಲ, ಆದರೆ ಮೂವಿಗೆ ಮಾತ್ರ ಶುರು ಆಗೋಕ್ಕೆ ಮುಂಚೆ ಹೋಗಬೇಕು ಅನ್ನೋದು ನನ್ನ ಪಾಲಿಸಿ. ಯಾಕಂದರೆ ಮೊದಲನೇ ಸೀನಲ್ಲೇ ಟ್ವಿಸ್ಟ್ ಇಟ್ಬಿಟ್ಟಿರ್ತಾರೆ. 10 ಕಾಲ ಆಯಿತು, 10:20 ಆಯಿತು, 10:15 ಆದರೂ ಸಿನಿಮಾ ಶುರು ಆಗಿರಲಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ಆ್ಯಡ್ಸ್ ಇತ್ತು. ಲೇಟ್ ಕಮ್ಮರ್ಸ್ಗೆಲ್ಲ ಇದೊಂಥರ ಅಡ್ವಾಂಟೇಜ್. ಕೊನೆಗೂ ನಮ್ಮ ಮುಖೇಶ್ ಅಣ್ಣ ಕಾಣಿಸ್ಕೊಂಡ್ರು. ಸೊ ನಾನು ತೊಗೊಂಡೋಗಿ ಜಾಕೆಟ್ನ ಬ್ಲ್ಯಾಂಕೆಟಾಗಿ ಕನ್ವರ್ಟ್ ಮಾಡ್ಕೊಂಡು ಸೆಟ್ಲಾದೆ. ಗೈಸ್, ಇಂಟರ್ವಲ್ ಬ್ಲಾಕ್ ಅಂದರೆ ಇದು. ಈ ಥರ ಕ್ರೇಜಿ ಟ್ವಿಸ್ಟ್ನ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಎಷ್ಟೋ ಜನ ಆಲ್ರೆಡಿ ಮೂವಿ ನೋಡಿ ನಂಗೆ ಸ್ಪಾಯ್ಲರ್ಸ್ ಹೇಳೋದಕ್ಕೆ ಬಂದಿದ್ರು. ನಾನು ಯಾರಿಗೂ ಕಿವಿ ಕೊಟ್ಟಿರಲಿಲ್ಲ. ಅದನ್ನು ಫೀಲ್ ಮಾಡ್ದಾಗಿದೆಯಲ್ಲ, ಇಟ್ಸ್ ಕ್ರೇಜಿ. ಕೊನೆಗೂ ಮೂವಿ ಮುಗೀತು. ಮೂವಿ ಮುಗಿದಾದ್ಮೇಲೆ ಯಾರಿಗೂ ಏನು ಮಾತಾಡಬೇಕು ಅಂತಲೇ ಅನಿಸಿಲ್ಲ. ಬಿಕಾಸ್ ವಿ ಆರ್ ಆಲ್ ಜಿಪ್ಡ್. ಟೈಮ್ ಆಲ್ರೆಡಿ 2:15 ಅಲ್ಲಿಂದ ಗೈಸ್, ಐ ಟೆಲ್ ಯು, ಈ ಥರ ಮೂವೀಸ್ಗಳು ಮತ್ತೆ ಬರಲ್ಲ. ದಿಸ್ ಈಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಮೂವಿ. ನೀವೆಲ್ಲರೂ ಈ ಮೂವಿನ ಖಂಡಿತವಾಗ್ಲೂ ನೋಡಲೇಬೇಕು. ಇಟ್ಸ್ ಅ ಮಸ್ಟ್ ವಾಚ್ ಮೂವಿ. ಐ ನೋ ಐ ಆಮ್ ಪೋಸ್ಟಿಂಗ್ ಇಟ್ ಲೇಟ್, ಬಟ್ ಇಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ಮೂವಿನ ನೋಡಿದ್ದೀರಾ. ಯಾರು ನೋಡಿಲ್ವೋ ಪ್ಲೀಸ್ ನೆವರ್ ಮಿಸ್ ಇಟ್. ಅಷ್ಟೊತ್ತಿಗೆ ಆಲ್ರೆಡಿ ನಾವು ಮಾಲಲ್ಲಿ ಕಳೆದೋಗಿ 20 ನಿಮಿಷ ಆಗಿತ್ತು. ಯಾಕಂದರೆ ಎಕ್ಸಿಟ್ ಗೇಟೇ ಸಿಕ್ಕಿರಲಿಲ್ಲ. ಕೊನೆಗೂ ನಮ್ಮ ಅಣ್ಣ ಎಕ್ಸಿಟ್ ಗೇಟ್ನ ಹುಡ್ಕೇ ಬಿಟ್ರು. ನಮ್ಮ ಅಣ್ಣಂಗೆ ಒಂದು ಜೈ ಹೇಳಿ ಅಲ್ಲಿಂದ ಹೊರಟ್ವಿ. ಸೊ ಇದು ಆಗಿತ್ತು ನನ್ನ ಮೊದಲನೇ ಮಿನಿ ವ್ಲಾಗ್. ಇದೇ ಥರ ಮತ್ತೆ ಕಂಟೆಂಟ್ಸ್ಗೋಸ್ಕರ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.